ಈಗೊಂದು ಸುದ್ದಿ ತೋರಿಸ್ತೀನಿ, ದಯವಿಟ್ಟು ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ನನಗೆ ಇದರಿಂದ ಆಗ್ಬೇಕಾಗಿದ್ದೇನಿಲ್ಲ. ಜನಸಾಮಾನ್ಯರ ಕೆಲಸ ಮಾಡ್ಬೇಕಂತ ಹೊಂಟವನಿಗೆ ನಿಮ್ಮ ಬೆಂಬಲ ಆಶೀರ್ವಾದ ಇದ್ರೆ ಸಾಕು. ಈಗ ಸುದ್ದಿನ ನೋಡಿ. ಒಂದು ಸುದ್ದಿ, ಈ ಸುದ್ದಿಯಲ್ಲಿ ಎಷ್ಟು ಜನ ಹಣ ಮಾಡಿದಾರೋ ಏನೋ ಗೊತ್ತಿಲ್ಲ. ಹೇಳೋರು ಇಲ್ಲ ಅಂತ ತಿಳ್ಕೊಂಬೇಡಿ ಸ್ವಾಮಿ. ಕೇಳೋಕೆ ಇಲ್ಲಿ ಜನ ಇದ್ದಾರೆ, ಜನ ನಮ್ಮ ಪರ ಇದ್ದಾರೆ ಆಯಿತಾ. ಇಂಥ ಸುದ್ದಿಗಳನ್ನು ಶೇರ್ ಮಾಡಿ. ಸುದ್ದಿಗಳನ್ನು ಮಾಡಬೇಕಾದ್ರೆ ಜನ ದಯವಿಟ್ಟು ನಿಮ್ಮ ಬೆಂಬಲ ಕೊಡಬೇಕು. ನಾಗರಿಕರೇ, ಸ್ಥಳೀಯರೇ, ನನ್ನ ಆತ್ಮೀಯರೇ. ಯಾಕಂದರೆ ಇದು ಇಲ್ಲಿ ತುಂಬ ಜನ ಬದುಕು ಕಟ್ಕೊಂಡಿದ್ದಾರೆ. ಅಂಥವ್ರ ಬದುಕಿಗೆ ಇದು ಸಾಗರಕ್ಕೆ ಶೋಭೆ ತರತ್ತ? ನೀವೇ ಹೇಳಿ. ಇದು ಇಂಥ ಕಚಡ ಕೆಲಸ ಇದ್ದಾಗ ಇದು ಸಾಗರಕ್ಕೆ ಶೋಭೆ ತರತ್ತಾ? ಇದು ಈ ಕೆಲಸ ಯಾವನಾದರೂ ಒಪ್ತಾನ? ಈ ರಾಷ್ಟ್ರೀಯ ಹೆದ್ದಾರಿಯವರು ಈ ಕೆಲಸನ ಮಾಡೋ ಸರಿನಾ? ಸ್ಥಳೀಯ ರಾಜಕಾರಣಿಗಳೇ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳೇ, ಕಣ್ಣು ತೆರೆದು ನೋಡಿ. ಇಲ್ಲಿನ ವ್ಯವಸ್ಥೆ, ಇಲ್ಲಿ ಹಾಳಾಗಿರೋಂಥ ವ್ಯವಸ್ಥೆ, ಇಲ್ಲಿ ಜನ ಮಾತಾಡ್ಕೊತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನ ಮಾತಾಡ್ಕೊತಾ ಇದ್ದಾರೆ, ದುಡ್ಡು ಹೊಡೆದಿದ್ದಾರೆ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ, ದುಡ್ಡು ಹೊಡೆದಿದ್ದಾರೆ, ಮಾತಾಡ್ಕೊತಾ ಇದ್ದಾರೆ. ಜನರ ಬಾಯಿ ಮುಚ್ಚಿಸ್ಬೇಕು, ಜನರಿಗೆ ತೃಪ್ತಿ ಪಡಿಸ್ಬೇಕು ಅಂದರೆ ದಯವಿಟ್ಟು ಈ ಚರಂಡಿಯ ಕಾಮಗಾರಿ ಅತಿ ಶೀಘ್ರದಲ್ಲಿ ಮಾಡಬೇಕು. ಇಲ್ಲ ಅಂದರೆ ನಾನೇ ಬಂದು ಈ ಚರಂಡಿಯಲ್ಲಿ ಕೂತ್ಕೊತೀನಿ. ಇದು ನಿಮಗೆ ಖಡಕ್ಕಾದ ವಾರ್ನಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿನ ಸ್ಥಳೀಯ ನಾಗರಿಕರಿಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಇದು ಬಂದುಬಿಟ್ಟು BH ರಸ್ತೆ, ಸಾಗರ. ವೀಕ್ಷಕರೇ, ನಾನು ನಿಮ್ಮ ಫ್ರ್ಯಾಂಕಿ. ಇವತ್ತು ಸಾಗರದ BH ರಸ್ತೆ HP ಪೆಟ್ರೋಲ್ ಬಂಕ್ ಎದುರು ಕೃಷ್ಣ ಹೋಟೆಲು, ಹಾಗೆ ಇಲ್ಲೊಂದು ಬೇಕ್ರಿ ಇದೆ. ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ವಿಚಾರ ಏನು ಅಂದರೆ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕರ್ಮಕಾಂಡ ನಿಂತಿದೆ. ವಿಚಾರ ಹೇಳಬೇಕು ಅಂದರೆ ನನಗೆ ಮನಸ್ತಾಪ ಆಗತ್ತೆ. ಭಾಳಷ್ಟು ದಿನಗಳಿಂದ ಹೋರಾಟ ಮಾಡ್ಕೊಂಡು ಬಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿಸೋಣ ಅಂದ್ರೂ ಇನ್ನೂ ಈ ರಾಷ್ಟ್ರೀಯ ಹೆದ್ದಾರಿಯವರು ಕಣ್ಣು ತೆರೀತಿಲ್ಲ. ಸುಮಾರು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಯಾವಾಗ ಪೂರ್ಣ ಮಾಡ್ತಾರಂತ ನನಗೇನು ಗೊತ್ತಿಲ್ಲ, ಆ ದೇವರಿಗೆ ಬಲ್ಲ. ಯಾಕಂದರೆ ನಮ್ಮ ಸಾಗರದಲ್ಲಿ ಇತ್ತೀಚಿನ ದಿನದಲ್ಲಿ ಹೋರಾಟಗಾರರು ಸತ್ತೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಇಲ್ಲಿ ಈ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಚರಂಡಿ ನಿರ್ಮಾಣ ಮಾಡಬೇಕು ಅಂತ ಹೊಂಟವರು ಈ ಕೊಳಕು ನಾರುತ್ತಿದೆ. ಹೀಗೆ ನೋಡ್ತಾ ಇರಿ ಸ್ನೇಹಿತರೆ, ವೀಕ್ಷಕರೇ. ನೋಡಿ ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂದರೆ, ಇಲ್ಲಿ ಜನೌಷಧಿ ಕೇಂದ್ರ ಇದೆ. ಈ ಜನೌಷಧಿ ಕೇಂದ್ರದಿಂದ ಈ ರೀತಿ ಒಂದು ಕೊಳಚೆ ನಾರುತ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿಯವರು ಕೆಲಸ ಮಾಡಬೇಕು. ಯಾಕೆ ಮಾಡಬೇಕು? ಇಲ್ಲ, ನಿಮ್ಮ ಹತ್ರ ಆಗಲ್ಲ ಅಂದರೆ ಬಿಟ್ಟೋಗಿ, ನಿಮ್ಮ ಹತ್ರ ಆಗಲ್ಲ ಅಂದರೆ ಬಿಟ್ಟೋಗ್ಬಿಡಿ. ಯಾಕೆ ಈ ರೀತಿ ಜನರು ಶೋಷಣೆ ಕೊಡ್ತೀರಾ? ನೋಡಿ, ಇಲ್ಲಿ ಮೊಬೈಲ್ ಶಾಪ್ ಇದೆ. ಓಕೆ, ಈ ಕಡೆ ಬಂದರೆ ಒಂದು ಬೇಕರಿ ಇದೆ, ಕೃಷ್ಣ ಬೇಕರಿ ಅಂತ. ಇವರೆಲ್ಲ ಜೀವನ ಮಾಡೋದು ಹೇಗೆ, ಬದುಕೋದು ಹೇಗೆ, ಬದುಕು ಕಟ್ಕೊಳ್ಳೋದು ಹೇಗೆ? ನೀವು ಈ ರೀತಿ ಅರ್ಧ ಕೆಲಸ ಮಾಡಿಕೊಂಡು ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಾ. ಹೋಟೆಲ್ ಕೃಷ್ಣ ಅಂತ ಇದೆ ನೋಡಿ. ಈ ಭಾಗದಲ್ಲಿ ಜನ ಜೀವನ ಉಪಯೋಗಕ್ಕಾಗಿ ಏನೋ ಒಂದು ದಾರಿ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸ್ಥಳದಲ್ಲಿ, ಈ ಸಾಗರದ ಹೃದಯ ಭಾಗದಲ್ಲಿ ಇಂಥ ಒಂದು ಕಚಡ ಕೆಲಸ ಮಾಡಿಟ್ಟು ಜನರು ಬದುಕದೇ ಇರೋಂಥ ಪರಿಸ್ಥಿತಿನ ಮಾಡಿಟ್ಟಿದ್ದೀರಾ. ಇದಕ್ಕೆ ಯಾರು ಹೊಣೆ ಅನ್ನೋದು ಇಲ್ಲಿನ ಸ್ಥಳೀಯ ನಾಗರಿಕರ ಪ್ರಶ್ನೆ. ಇಂಥ ಒಂದು ಹೊಲಸು ಕೆಲಸ ಮಾಡೋದಿದ್ರೆ ಇಲ್ಲಿನ ಜನರಿಗಾಗುವಂಥ ತೊಂದರೆ, ಇಲ್ಲಾಗುವಂಥ ಕಷ್ಟ ಯಾರಿಗೆ ಹೇಳಬೇಕು? ಇದು ರಾಷ್ಟ್ರೀಯ ಹೆದ್ದಾರಿಯವ್ರದ್ದು, ಇಲ್ಲ ಆದರೆ ಸ್ಥಳೀಯ ನಗರಸಭೆಯವರು ಯಾರಾದರೂ ಬಂದು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡೋದಲ್ದೇ ಇಲ್ಲಿನ ಏನು ನೀವು ಹೊಡೆದಾಕಿದ್ದೀರಲ್ಲ, ಇದಕ್ಕೆ ಮಣ್ಣಾದರೂ ಮುಚ್ಚೋಗಿ ಕೊನೆ ಪಕ್ಷ. ಇಲ್ಲ, ಈ ಕೆಲಸನ ನೀವು ಆರಂಭ ಮಾಡಬೇಕು. ಜನರಿಗೆ ಎಷ್ಟು ದಿನ ಅಂತ ಶೋಷಣೆ ಕೊಡ್ತೀರಾ? ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗದೇ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಾಗರದಲ್ಲಿ ನಡೆದಿದೆ.